ಹಲೋ ಗಾಯ್ಸ್, ವೆಲ್ಕಮ್ ಟು ಯಶಸ್ ನೋಫಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯೊಳಗೆ ನಮ್ಮ ತಂಗಿ ಕರೆದಾರ ನಮ್ಮ ಪಪ್ಪ ಊಟಕ್ಕೆ. ಸೊ ಅಕ್ಕಿಗೋಸ್ಕರ ಚಿಕನ್ ತಂದಿದ್ರು. ಸೊ ಈಗ ಜಲ್ದಿನ ಅಡುಗೆ ಮಾಡಿ ಮುಗಿಸ್ಬೇಕಂತ ಅಕ್ಕಿ ಬರುತ್ತಾನ ಎಲ್ಲ ಮಾಡಿ ಮುಗಿಸ್ಬೇಕಂತ ಜಲ್ದಿನ ಚಿಕನ್ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡೀನಿ. ನೋಡ್ರಿ, ಐ ಹೋಪ್ ನಿಮಗೆಲ್ಲ ನಾ ಮಾಡೋ ರೆಸಿಪಿಯಿಂದ ಏನಾದರೂ ಟಿಪ್ಸ್ ತೊಗೊಂಡು ನೀವು ಮಾಡಿರಿ ಚಿಕನ್ ಮನೆಯೊಳಗೆ. ಐ ಹೋಪ್ ನಾ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಲೈಕ್ಸ್ ಆಗತ್ತೈತೆ ತಿಳ್ಕೊತೀನಿ. ನೋಡ್ರಿ, ಎಲ್ಲ ಗ್ರೇವಿನೇ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಿಕನನ್ನು ಹಾಕ್ಕೊಂಡ್ಬಿಟ್ಟೆ. ಆಮೇಲೆ ಮಿಕ್ಸಪ್ ಮಾಡಿ ಆಮೇಲೆ ನೆನಬಂದು ಮೊಸರು ಹಾಕಿಲ್ಲ, ಆಮೇಲೆ ಮೊಸರು ಹಾಕಿದೆ. ಮೊಸರು ಹಾಕಾದ್ಮೇಲೆ ಸುಹಾನ ಅವ್ರದ್ದು ಚಿಕನ್ ಮಸಾಲಾನ ಹಾಕಿದೆ. ಚಿಕನ್ ಮಸಾಲಾನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡು ಆಮೇಲೆ ಅದರೊಳಗೆ ನೀರು ಹಾಕಿಲ್ಲ. ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀರು ಹಾಕಿದ್ವಿ ಅಂದ್ರೆ ಸ್ವಲ್ಪ ಟೇಸ್ಟ್ ಕೊಡೋಂಗಿಲ್ಲ. ಚಿಕನ್ ತಂದು ನೀರನ್ನು ಬಿಡ್ತೈತಿ. ಸೊ ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ. ನಾವೇನಾದ್ರೂ ಬುಟ್ಟಿ ಮ್ಯಾಗ ಅದ್ರ ಮ್ಯಾಗ ನೀವು ಬುಟ್ಟಿ ಮುಚ್ಚಿ ಸ್ವಲ್ಪ ನೀರನ್ನು ಹಾಕಿ ಇಡ್ಬೋದು. ಅದ ನೀರು ನೀವು ಆಮೇಲೆ ಹಾಕ್ಬೋದು. ಇಲ್ಲಪ್ಪ ಅಂದ್ರೆ ನೀವು ಸಪ್ರೇಟಾಗಿ ಬಿಸಿ ಮಾಡಿಕೊಂಡು ಹಾಕ್ಬೋದು. ನೋಡ್ರಿ, ಅದಕ್ಕೆ ಕುದಿಯೋತನ ನಾವು ರೊಟ್ಟಿ ಮಾಡ್ಕೊಳ್ಳೋಣ. ಜಲ್ದಿ ರೊಟ್ಟಿ ಮಾಡ್ಕೊಳತ್ತೀನಿ. ಐ ಹೋಪ್ ನಾ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಮನ್ನು ಲೈಕ್ ಆಗತ್ತೆ ತಿಳ್ಕೊತೀನಿ. ಸೊ ಆದಷ್ಟು ನನ್ನ ವಿಡಿಯೋಸನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಕಲೀಗ್ಸಿಗೆ ಎಲ್ಲರಿಗೆ ಮಾಡಿರಿ. ಸೊ ಎಲ್ಲರೂ ಅಂತಾರೆ, ಹೆಣ್ಮಕ್ಳು ಏನು ಮಾಡ್ತಾರೆ ಮನೆಯೊಳಗೆ ಸುಮ್ಮನೆ ಕುಂದಿರ್ತಾರೆ, ಇದು ಅದು ಅಂತಾರೆ. ಅವ್ರಿಗೇನು ಆರಾಮ ಇರ್ತೈತಪ್ಪ, ಕೆಲಸ ಮಾಡಿ ಮಲಗಿ ಬಿಡ್ತಾರೆ ಮನೆಯೊಳಗಂತ. ಬಟ್ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ಇದಿಲ್ಲ, ಕಷ್ಟಪಡಂಗಿಲ್ಲ, ನಮಗೆ ಗೊತ್ತೈತಿ. ಗಂಡು ಮಕ್ಳು ಹೆಂಗೆ ಹೊರಗೆ ಹೋಗಿ ದುಡಿದು ಬರ್ತಾರಲ್ಲ, ಅದಕ್ಕಿಂತ ಡಬ್ಬಲ್ ನಾವು ದುಡಿತೀವಿ ಮನೆಯೊಳಗೆ. ರೊಟ್ಟಿ ಮಾಡೋದು, ಪಲ್ಯ ಮಾಡೋದು, ಅನ್ನ ಸಾರು ಮಾಡೋದು, ಮತ್ತೆಲ್ಲ ಮನೆಯನ್ನು ಸ್ವಚ್ಛ ಮಾಡ್ಕೊಂಡ್ಬಿಡೋದು, ಕಿಚನ್ ರೂಮ್ ಸ್ವಚ್ಛ, ಬೆಡ್ರೂಮ್ ಸ್ವಚ್ಛ, ಎಲ್ಲ ಧೂಳು ಬಂದಿದೆ ಎಲ್ಲ ಒರೆಸ್ಕೊಳ್ಳೋದು. ಒಂದು ಇಲ್ಲ ಎರಡಿಲ್ಲ 108 ಕೆಲಸ ಇರ್ತೀವಿ. ಕಸದವನು ಬಂದ್ರೆ ಕಸ ಹೋಗಿ ಚೆಲ್ಲೋದು, ಮುಸ್ರಿ ಎಲ್ಲ ತೆಗೆದು ಎಲ್ಲರೂ ತಿಂದಿರ್ತಾರೆ ಮುಸ್ರಿ. ಅದೆಲ್ಲ ಮುಸ್ರಿನ ನಾವು ತೆಗೆದು ಇದ್ರ ಡಸ್ಟ್ಬಿನ್ ಹಾಕಿಡೋದು. ಆಮೇಲೆ ನಮ್ದು ಚಿಕನ್ ರೆಡಿಯಾಗಿತ್ತು, ಅದ್ರ ಸಲುವಾಗಿ ಕೊತ್ತಂಬರಿ ಸೊಪ್ಪು ಮ್ಯಾಗಿಂದ ಸ್ವಲ್ಪ ಇದು ಮಾಡ್ಕೊಂಡ್ಬಿಟ್ಟೆ. ನೋಡ್ರಿ ಎಷ್ಟು ಚಂದ ಕಾಣತೈತಿ ಚಿಕನ್ ಸಾರಿ ಟಂಗ್ ಸ್ಲಿಪ್. ನೋಡ್ರಿ, ನಮ್ದು ಚಿಕನು ರೆಡಿ ಆಗೈತಿ, ರೊಟ್ಟಿನೂ ಪಟ್ ಮಾಡ್ಕೊಂಡ್ಬಿಟ್ಟಿವಿ, ಎಲ್ಲ ರೆಡಿ ಆಗೈತಿ. ನಮ್ಮ ತಂಗಿ ಬರೋದು ವೇಟ್ ಅಂದು ಅವಳು ಬರೋ ತನ ಎಲ್ಲ ಮಾಡಿಟ್ಟು ಕಡಿಯಾಕಾಗಿ ಕೊಂತು ಬಿಡ್ಬೇಕಂತ ಹೇಳಿ ಸ್ವಲ್ಪ ಜಲ್ದಿನೆಲ್ಲ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಸೊ ಆಮೇಲೆ ಬಂದ ತಕ್ಷಣ ಎಲ್ಲ ಬಡಿಸಿ ಹಾಕಿ ತಿನ್ಸಿದ್ರೆ ಆಯ್ತು ಬಿಡತ್ತಂದು. ಮತ್ತು ಆಮೇಲೆ ಬಂದ್ಲು, ಊಟ ಮಾಡಿದ್ಲು, ಹೋದ್ಲು. ಆಮೇಲೆ ಈವ್ನಿಂಗ್ ಆಯಿತು, ಸ್ವಲ್ಪ ಪಲ್ಯನ ಸರಿಸ್ಕೊಂಡ್ಬಿಟ್ಟೆ ನಾಳೆ ಮಾರ್ನಿಂಗಿಗೋಸ್ಕರ. ಯಾಕಂದ್ರೆ ಇವತ್ತು ಚಿಕನ್ ಸಾರು ಇತ್ತು ಮನೆಯೊಳಗೆ. ಸೊ ಇವತ್ತು ಈವ್ನಿಂಗು ಆಗ್ಬಿಡ್ತಿತ್ತಂದು ಪಲ್ಯನ ಅಷ್ಟೇ ಸೋಸ್ಕೊಂಡು ಇಟ್ಕೊಂಡ್ಬಿಟ್ಟೆ. ಮತ್ತು ಆಮೇಲೆ ಈವ್ನಿಂಗ್ ಸ್ವಲ್ಪ ಕ್ರೇವಿಂಗ್ ಚಟ ಬಿಡೋಕ್ಕಾಗಂಗಿಲ್ಲ. ಸೊ ಇವತ್ತು ಉಪವಾಸ ಇದ್ದೆ, ಬೇರೆ ತಲೆನೂ ಹೆಡ್ಡೇಕಾಗಿತ್ತು, ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು